ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಆತ್ಮೀಯ ವೀಕ್ಷಕರೇ, ನಿಮ್ಮದು ಧನುರ್ರಾಶಿ, ಕಾಲಪುರುಷನ ಧರ್ಮರಾಶಿ, ನ್ಯಾಚುರಲ್ 9th ಹೌಸ್. ಗುರುಗ್ರಹ ಸೌರವ್ಯೂಹದ ಬೃಹದಾಕಾರದ ಗ್ರಹ, ನೈಸರ್ಗಿಕವಾಗಿ ಶುಭ ಗ್ರಹ, ಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ. ಜುಪಿಟರ್ ಇಸ್ ಅ ಗ್ರಾವಿಟಿ. ಗುರುಗ್ರಹ ಬರುವ ಜೂನ್ 2ರಂದು ರಾಶಿ ಪರಿವರ್ತನೆ ಮಾಡ್ಕೋತಾ ಇದೆ. ಗುರು ಬುಧನ ಮಿಥುನ ರಾಶಿಯನ್ನ ತೊರಿತಾ ಇದ್ದಾನೆ. ಗುರು ಕರ್ಕ ರಾಶಿ ತನ್ನ ಉಚ್ಚ ರಾಶಿ ಚಂದ್ರನ ರಾಶಿಯನ್ನ ಭಾವನಾತ್ಮಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಸೊ ಗುರುವಿನ ಈ ರಾಶಿ ಪರಿವರ್ತನೆ ಪ್ರಕ್ರಿಯೆಯನ್ನ ಗುರುಪಲ್ಲಟ ಅಂತ ಕರೀತಾರೆ. ಗುರುಪಲ್ಲಟ ಧನುರಾಶಿಗೆ ಯಾವ ರೀತಿಯ ಪ್ರಭಾವ ಬೀರ್ಬೋದು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಗುರು ಧನುರಾಶಿಗೆ ಸಂಬಂಧಪಟ್ಟಂತೆ ರಾಶ್ಯಾಧಿಪತಿ ಮತ್ತು ಸುಖಭಾವದ ಅಧಿಪತಿ. ರಾಶಿ ಲಾರ್ಡ್ ಅಂಡ್ 4th ಲಾರ್ಡ್ ಜುಪಿಟರ್. ಮಿಥುನದಲ್ಲಿ ಸಂಚಾರ ಮಾಡುವಾಗ ಗುರು ಸಪ್ತಮ ಭಾವದಲ್ಲಿದ್ದ ಮತ್ತೆ ಸಂಪೂರ್ಣ ಪ್ರಮಾಣದ ಗುರುಬಲವಿತ್ತು. ಡೈರೆಕ್ಷನಲ್ ಸ್ಟ್ರೆಂತ್ ಇಲ್ಲದೆ ಇದ್ರೂ ಕೂಡ ರಾಶಿಗೆ ಗುರುವಿನ ಅಮೃತಮಯ ದೃಷ್ಟಿ ಇತ್ತು. ಸೊ ಈಗ ಗುರು ಪಲಟ ಆಗ್ತಾ ಇದೆ. ಗುರು ರಾಶಾಧಿಪತಿಯಾಗಿ ರಂಧ್ರ ಭಾವದಲ್ಲಿ ಬರ್ತಾ ಇದ್ದಾನೆ. ಸುಖಾಧಿಪತಿಯಾಗಿ ಗುರುವಿನ ಸಂಚಾರ ರಂಧ್ರ ಭಾವದಲ್ಲಿ ಇರಲಿದೆ. ವೀಕ್ಷಕರೇ, ಗುರುವಿಗೆ ಮಾರಕತೆ ಅಂತೂ ಇಲ್ಲ, ಬಾಧಕತೆಯೂ ಇಲ್ಲ. ನೋ ಮಾರಕ ನೋ ಬಾಧಕ. ಬಟ್ ಗುರು ಸಂಚರಿಸುವ ಭಾವ ಏನಿದೆ, ಅಷ್ಟಮ ಭಾವ, ರಂಧ್ರ ಭಾವದಲ್ಲಿ ಗುರು ಇದ್ದಾನೆ. ಇದು ಮರೆ ಸ್ಥಾನ, ಗಂಡಾಂತರ ಸ್ಥಾನ, ನಿಗೂಢ ಸ್ಥಾನ, ಗುಪ್ತ ಸ್ಥಾನ. ಇಲ್ಲಿ ಗುರು ನಿಮಗೆ ಸಮಸ್ಯೆಗಳು ಬಂದರೆ ಕೈ ಕಟ್ಟಿ ನಿಲ್ತಾನೆ, ಸಹಾಯ ಮಾಡಲ್ಲ. ಪ್ರತ್ಯಕ್ಷ ಸಹಾಯ ಮಾಡಲ್ಲ, ಪರೋಕ್ಷವಾಗಿ ಸಹಾಯ ಮಾಡುವನು. ರಾಶ್ಯಾಧಿಪತಿ ಅಷ್ಟಮ ಭಾವಕ್ಕೆ ಹೋದಾಗ ನಿಮ್ಮಿಂದ ಕೆಲವು ಸ್ವಯಂಕೃತ ಅಪರಾಧಗಳು ಆಗ್ತವೆ. ಗುಪ್ತ ರೀತಿಯ ನಡವಳಿಕೆ ಬರುತ್ತೆ. ವ್ಯಕ್ತಿಗೆ ತಪ್ಪು ನಿರ್ಣಯಗಳು ನಿಮ್ಮ ರಹಸ್ಯ ನಡೆ ವಿಶೇಷವಾದ ಸಮಸ್ಯೆಗಳನ್ನ ನಿರ್ಮಿಸುತ್ತೆ. ಸ್ವಯಂಕೃತ ಅಪರಾಧ, ಸೆಲ್ಫ್ ಕ್ರಿಯೇಟೆಡ್ ಡಿಸ್ಟರ್ಬೆನ್ಸ್ ಅಂಡ್ ಹರ್ಡಲ್ಸ್. 4th ಲಾರ್ಡ್ ಇನ್ 8th ಹೌಸ್ಗೆ ಬಂದಾಗ ಕುಟುಂಬದ ವಾತಾವರಣದಲ್ಲಿ ತುಂಬಾ ಬದಲಾವಣೆ. ದೇರ್ ಇಸ್ ಎ ಚೇಂಜ್ ಇನ್ ಡೊಮೆಸ್ಟಿಕ್, ದೇರ್ ಇಸ್ ಎ ಚೇಂಜ್ ಆರ್ ಟ್ರಾನ್ಸ್ಫಾರ್ಮೇಷನ್ ಇನ್ ಡೊಮೆಸ್ಟಿಕ್ ಲೈಫ್, ಫ್ಯಾಮಿಲಿ ಲೈಫ್. ಕೌಟುಂಬಿಕ ಜೀವನದಲ್ಲಿ ಬದಲಾವಣೆ, ಪರಿವರ್ತನೆ. ಎ ಡೀಪ್ ಟ್ರಾನ್ಸ್ಫಾರ್ಮೇಷನ್ ಇನ್ ಹೋಮ್ ಅಂಡ್ ಫ್ಯಾಮಿಲಿ ಆಸ್ ವೆಲ್ ಆಸ್ ಮದರ್ಸ್ ಹೆಲ್ತ್. ಸಡನ್ ಇವೆಂಟ್ಸ್. ಸೊ ವೇರೆವರ್ Jupiter is sitting, Jupiter expands that bhava and karakatwas. Because Jupiter likes expansion. ಭಾವ ಚೆನ್ನಾಗಿಲ್ಲ, 8th ಹೌಸ್ ಇದೆ, ಸಡನ್ ಇವೆಂಟ್ಗಳು ಆಗ್ತಾ ಇರ್ತವೆ. 8th ಹೌಸ್ ಇಸ್ ರಿಲೇಟೆಡ್ ಟು ಯುವರ್ ಸ್ಪೌಸ್ ಆ್ಯಂಡ್ ನಿಮ್ಮ ಪತ್ನಿಯಿಂದ ಸಂಗಾತಿಯಿಂದ ಸಿಗುವಂಥ ಸುಖ. ಇಟ್ ರಿಪ್ರೆಸೆಂಟ್ಸ್ ಇನ್ ಲಾಸ್, ಆಕ್ಸಿಡೆಂಟ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಇನ್ನೊಬ್ಬರು ಬಿಟ್ಟು ಹೋದ ಆಸ್ತಿ ಇದೆಲ್ಲವೂ ಇಲ್ಲಿ ಬರ್ತಾ ಇರುತ್ತೆ. ಬಟ್ 8th ಹೌಸಲ್ಲಿ ಭಾವ ಚೆನ್ನಾಗಿಲ್ಲ, ಕಾರಣ ಸಡನ್ ಇವೆಂಟ್ಗಳು ಆಗ್ತವೆ. ಆದರೆ ಇಲ್ಲಿ ಗುರು ಸಂಚಾರ ಮಾಡುವಾಗ ಯಾರೋ ಒಬ್ಬರು ಹಿರಿಯರ ಆಶೀರ್ವಾದ ಸಿಗ್ತಾ ಇರುತ್ತೆ. ಗುಪ್ತ ರೂಪದಲ್ಲಿ ನಿಮಗೆ ಕನಸಿನ ಮುಖಾಂತರ, ದೃಷ್ಟಾಂತದ ಮುಖಾಂತರ, ಸ್ವಪ್ನಗಳ ಮುಖಾಂತರ ನಿಮಗೆ ಮಾರ್ಗದರ್ಶನವನ್ನು ತೋರಿಸ್ತಾರೆ. ಅವರು ನಿಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡ್ತಾ ಇರ್ತಾರೆ. ಅದಕ್ಕೆ ಹೇಳಿರೋದು, ಗುರು ಇಲ್ಲಿ ಬಂದಾಗ ಪರೋಕ್ಷವಾಗಿ ಸಹಾಯ ಮಾಡುವನು ಇನ್ನೊಬ್ಬರ ಮುಖಾಂತರ. ಕುಟುಂಬದ ಯಾರೋ ಒಬ್ಬರು ಹಿರಿಯರು ತೀರ್ಕೊಂಡು ಹೋಗಿರ್ತಾರೆ. ಇನ್ನು ಕೆಲವರಿಗೆ ಜೀವಂತವಾದಾಗ ಕೆಲವರು ಕೊಡ್ತಾರೆ. ಗುರು ವಕ್ರಿ ಆದಾಗ ಬೇರೆ ಫಲಗಳು ಸಿಗ್ತವೆ, ಮಾರ್ಗಿ ಆದಾಗ ಬೇರೆ ಸಿಗ್ತವೆ. ಪರ್ಸೆಂಟೇಜ್ನಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಫಲಗಳಲ್ಲಿ. ಗುರು ಸಂಚರಿಸುವ ಪಾದ ಚೆನ್ನಾಗಿದೆ, ಸ್ವರ್ಣ ಪಾದ, ಅದ್ಭುತ ಫಲಗಳು, ವೆರಿ ವೆರಿ ಗುಡ್ ರಿಸಲ್ಟ್ಸ್, ಫ್ಯಾಂಟಾಸ್ಟಿಕ್ ರಿಸಲ್ಟ್ಸ್. ಇಲ್ಲಿ ಗುರು ಅಧಿಕ ಮಾಸದ ಮಧ್ಯಭಾಗದಲ್ಲಿ ರಾಶಿ ಪರಿವರ್ತನೆ, ಉಚ್ಚ ರಾಶಿ ಬರ್ತಾ ಇದೆ. ಇದು ಕೂಡ ಶುಭ ಫಲಗಳು. ಅಧಿಕ ಮಾಸ, ಪುರುಷೋತ್ತಮ ಮಾಸ, ಮಲ ಮಾಸ, ಶೂನ್ಯ ಮಾಸ. ಇದೇ ಮಾಸದಲ್ಲಿ ದ ಸೋಲಾರ್ ಎನರ್ಜಿ ಅಂಡ್ ಲೂನಾರ್ ಎನರ್ಜಿ ಇವೆರಡೂ ಕೂಡ ರಿಅಲೈನ್ಮೆಂಟ್ ಆಗ್ತಾ ಇರ್ತವೆ ವೀಕ್ಷಕರೇ. ದಿಸ್ ಟ್ರಾನ್ಸಿಟ್ ಈ ಸಮಯದಲ್ಲಿ ಧನುರಾಶಿಗೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಕಾರಣ ಒಂದು ಗುರುಬಲ ಹೋಗ್ತಾ ಇರುತ್ತೆ, ಎರಡನೇದು ಎನರ್ಜಿ ರಿಅಲೈನ್ಮೆಂಟ್ ಆಗ್ತಾ ಇರುತ್ತೆ. ಆ ಸೂರ್ಯ ಮತ್ತು ಚಂದ್ರನ ಊರ್ಜೆಗಳನ್ನು ಮ್ಯಾಚ್ ಮಾಡೋದಕ್ಕೆ ಅಧಿಕ ಮಾಸವನ್ನು ಪಂಚಾಂಗದಲ್ಲಿ ಸೇರಿಸಲಾಗಿರುತ್ತೆ. ಜುಪಿಟರ್ ಗಿವ್ಸ್ ಯು ಅ ಸೀಕ್ರೆಟ್ ಟೆಂಡೆನ್ಸಿ, ಗುಪ್ತ ಕರ್ಮ ಯೋಗನೂ ಬರುತ್ತೆ. ಗುರುಬಲ ಇಲ್ಲ, ಶ್ರಮ ಜಾಸ್ತಿ, ಫಲ ಕಮ್ಮಿ. ಕೆಲವೊಮ್ಮೆ ಸಡನ್ಲಿ ಶ್ರಮ ಹಾಕದೇ ಇದ್ರೂ ಕೂಡ ಕೆಲವೊಮ್ಮೆ ಬರುತ್ತೆ. ಇನ್ನೊಬ್ಬರದ್ದು ಏನಾದರೂ ಒಂದು ನಮಗೆ ಬರುತ್ತೆ. ಇಲ್ಲಿ ವ್ಯಕ್ತಿ ಏನು ಮಾಡ್ತಾನಂದ್ರೆ, ಅಷ್ಟಮದ ಗುರು ಬಂದಾಗ ವ್ಯಕ್ತಿ ದ ಪರ್ಸನ್ ವಿಲ್ ಟ್ರೈ ಟು ಡಿಗ್ ಔಟ್
ತನ್ನದೇ ಆದ ವಂಶದ ತನ್ನದೇ ಆದ ಕುಟುಂಬದ ರಹಸ್ಯಗಳನ್ನು ಅವುಗಳ ಮೂಲವನ್ನು ಕೆದಕಕ್ಕೆ ನೋಡ್ತಾನೆ. ಡಿಗ್ಗಿಂಗ್ ಔಟ್ ದ ಓನ್ ಫ್ಯಾಮಿಲಿ ಹಿಸ್ಟ್ರಿ, ಸೀಕ್ರೆಟ್ಸ್, ಪಾಸ್ಟ್ ಇವೆಂಟ್ಸ್ ಆಫ್ ಫ್ಯಾಮಿಲಿ ಮೆಂಬರ್ಸ್, ಆನ್ಸೆಸ್ಟರ್ಸ್, ಪೂರ್ವಜರು. ಜುಪಿಟರ್ ವಿಲ್ ಗಿವ್ ಸಮ್ ಕ್ಲೂಸ್ ಅಬೌಟ್ ದ್ಯಾಟ್ ಒನ್. ನಿಮಗೆ ಗುರು ಇಲ್ಲಿ ಕೆಲವು ಕ್ಲೂಗಳನ್ನ ಹಿಂಟ್ಗಳನ್ನ ಕೊಡ್ತಾನೆ. ದ್ಯಾಟ್ ಮೀನ್ಸ್ ಇಲ್ಲಿ ಫ್ಯಾಮಿಲಿ ಕನೆಕ್ಷನ್ಸ್, ಪಾಸ್ಟ್ ಕನೆಕ್ಷನ್ಸ್ ವಿತ್ ದ ಫ್ಯಾಮಿಲಿ, ಕೆಲವು ರಹಸ್ಯಗಳು ತಿಳಿತವೆ. ಕೆಲವರಿಗೆ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಕೆಲವು ವಿಶೇಷ ಘಟನೆಗಳು ನಡೀತವೆ, ಆಕಸ್ಮಿಕ ಘಟನೆಗಳು. ಇನ್ಶೂರೆನ್ಸ್ ವಿಚಾರದಲ್ಲಿ ಕೆಲವರಿಗೆ ಆಗುತ್ತೆ, ಇನ್ನು ಕೆಲವು ರಹಸ್ಯಗಳು ನಡೀತವೆ. ಫೈನಾನ್ಷಿಯಲ್ ಬೆನಿಫಿಟ್ಸ್ ಕೂಡ ಗುರು ಕೊಡ್ತಾನೆ. ಸಡನ್ ಇಂಪ್ಯಾಕ್ಟ್ ಆನ್ ಫ್ಯಾಮಿಲಿ ಲೈಫ್, ಇನ್ಲಾಸ್ಗಳ ಜೊತೆ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಹೆಲ್ತ್ ಇಶ್ಯೂಸ್ಗಳನ್ನು ಕೂಡ ಗುರು ಕೊಡ್ತಾನೆ. ಸಡನ್ ಹೆಲ್ತ್ ಇಶ್ಯೂಸ್, 8th ಹೌಸ್. ಸೊ ಯು ಹ್ಯಾವ್ ಟು ಟೇಕ್ ದ ಅಡ್ವೈಸ್ ಫ್ರಮ್ ದ ಡಾಕ್ಟರ್. ನೀವೇ ವೈದ್ಯರಾಗಲು ಹೋಗಬಾರ್ದು. ಗುರುವಿನ ದೃಷ್ಟಿ ಇಲ್ಲಿ 12th ಹೌಸ್ಗೆ ಬರ್ತಾ ಇದೆ, ಹಾಸ್ಪಿಟಲೈಸೇಷನ್ ಅಂತ ಇರುತ್ತೆ. ದೂರ ಪ್ರವಾಸ ಅಥವಾ ರೀಲೊಕೇಶನ್ ಸಾಧ್ಯತೆ ಇರುತ್ತೆ, ಕೆಲವರಿಗೆ ಟ್ರಾನ್ಸ್ಫರ್ ಆಗುವ ಯೋಗ ಇರುತ್ತೆ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವ್ ದತ್ತ.